ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರಿಯ ಧನಸ್ಸು ರಾಶಿಯವರೇ, ದಯವಿಟ್ಟು ಈ ಮಾತುಗಳನ್ನು ಸಂಪೂರ್ಣವಾಗಿ ಗಮನದಿಂದ ಶಾಂತ ಮನಸ್ಸಿನಿಂದ ಕೇಳಿ. ಜೂನ್ 18 ಭಾನುವಾರ ಮತ್ತು ಅದೇ ದಿನ ಅಮಾವಾಸ್ಯೆ ಇರೋದ್ರಿಂದ ಈ ದಿನವನ್ನು ನೀವು ಯಾವ ಕಾರಣಕ್ಕೂ ಸಾಮಾನ್ಯ ದಿನ ಅಂತ ಪರಿಗಣಿಸಬಾರ್ದು. ಇದು ಧನಸ್ಸು ರಾಶಿಯವರ ಜೀವನದಲ್ಲಿ ತುಂಬ ಸೂಕ್ಷ್ಮವಾದ ದಿನವಾಗಿದ್ದು, ನಿಮ್ಮ ಧೈರ್ಯ, ನಂಬಿಕೆ ಮತ್ತು ನಿರ್ಧಾರ ಶಕ್ತಿಗೆ ದೊಡ್ಡ ಪರೀಕ್ಷೆ ಎದುರಾಗುವ ದಿನವಾಗಿದೆ. ನೀವು ಸಹಜವಾಗಿ ಧೈರ್ಯವಂತರು, ನೇರವಾಗಿ ಮಾತನಾಡುವವರು, ಸತ್ಯದ ಕಡೆ ನಿಲ್ಲುವವರು. ಆದರೆ ಈ ದಿನ ಅದೇ ನೇರತನವೇ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ. ಯಾಕೆಂದರೆ ಅಮಾವಾಸ್ಯೆ ದಿನ ಚಂದ್ರನ ಶಕ್ತಿ ಕುಗ್ಗಿರೋದ್ರಿಂದ ಮನಸ್ಸು ಮತ್ತು ಬುದ್ಧಿಯ ನಡುವೆ ಸಮತೋಲನ ಕಡಿಮೆಯಾಗುತ್ತೆ. ಅದರ ಮೇಲೆ ಗುರುಗ್ರಹದ ಮೇಲೆ ಇರುವ ತಾತ್ಕಾಲಿಕ ಒತ್ತಡದಿಂದ ತಪ್ಪು ಭರವಸೆ, ತಪ್ಪು ನಿರೀಕ್ಷೆ ಮತ್ತು ಅತಿಯಾದ ವಿಶ್ವಾಸದಿಂದ ಸಮಸ್ಯೆಗಳು ಹುಟ್ಟುವ ಸಾಧ್ಯತೆ ಇದೆ. ಈ ದಿನ ನೀವು ಯಾರನ್ನಾದರೂ ಅತಿಯಾಗಿ ನಂಬುವ ಪರಿಸ್ಥಿತಿ ಬರಬಹುದು, ಅಥವಾ ನಿಮ್ಮ ಮಾತನ್ನು ಎಲ್ಲರೂ ಒಪ್ಪಿಕೊಳ್ತಾರೆ ಅನ್ನೋ ಭ್ರಮೆ ಉಂಟಾಗಬಹುದು. ಆದರೆ ವಾಸ್ತವದಲ್ಲಿ ಅದು ನಿಮಗೆ ನಷ್ಟ ತರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಜೂನ್ 18ರಂದು ಧನಸ್ಸು ರಾಶಿಯವರು ತಮ್ಮ ಮಾತುಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಇರಿಸಿಕೊಳ್ಬೇಕು. ವಿಶೇಷವಾಗಿ ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದ ಒಳಗೆ ನೇರವಾಗಿ ಸತ್ಯ ಹೇಳಬೇಕು ಅನ್ನೋ ಒಂದು ಹಠ ಈ ದಿನ ಬೇಡ. ಯಾಕೆಂದರೆ ಸತ್ಯವೂ ಕೂಡ ತಪ್ಪಾಗಿ ಅರ್ಥವಾಗುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಎಚ್ಚರಿಕೆ ಅಗತ್ಯ. ದೊಡ್ಡ ನಿರ್ಧಾರಗಳು, ಹೂಡಿಕೆ, ಹೊಸ ವ್ಯವಹಾರ, ಸಾಲ ಕೊಡೋದು ಅಥವಾ ಯಾರಿಗಾದರೂ ಹಣದ ಭರವಸೆ ನೀಡೋದು ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪಕ್ಕೆ ಕಾರಣ ಆಗಬಹುದು. ಕೆಲವು ಧನಸ್ಸು ರಾಶಿಯವರಿಗೆ ಈ ದಿನ ಮೋಸವಾಗುವ ಸೂಚನೆ ಕೂಡ ಇದೆ. ಆದ್ದರಿಂದ ಆನ್ಲೈನ್ ವ್ಯವಹಾರಗಳು, ಕಾಗದದ ಮೇಲೆ ಸಹಿ ಮತ್ತು ಅಪರಿಚಿತ ವ್ಯಕ್ತಿಗಳ ಮಾತುಗಳಿಂದ ದೂರ ಉಳಿಯೋದು ಅತ್ಯಂತ ಮುಖ್ಯ. ಕುಟುಂಬದ ವಿಚಾರದಲ್ಲಿ ಈ ದಿನ ಹಳೆಯ ವಿವಾದಗಳು ಮತ್ತೆ ಮೇಲಕ್ಕೆ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ತಂದೆ ಅಥವಾ ಹಿರಿಯರೊಂದಿಗೆ ಮನಸ್ತಾಪ ಉಂಟಾಗಬಹುದು. ನಿಮ್ಮ ಮಾತು ಸರಿಯೇ ಅನಿಸ್ಕೊಂಡ್ರೂ ಕೂಡ ಅದನ್ನು ಈ ದಿನ ಹೇಳದೆ ಇರೋದೇ ಒಳ್ಳೆಯದು. ಈ ದಿನ ಪ್ರಯಾಣದ ವಿಷಯದಲ್ಲೂ ಕೂಡ ಎಚ್ಚರಿಕೆ ಅಗತ್ಯ. ವಿಶೇಷವಾಗಿ ದೂರ ಪ್ರಯಾಣ, ರಾತ್ರಿ ಪ್ರಯಾಣ ಮತ್ತು ಆತುರದ ಚಾಲನೆ ತಪ್ಪಿಸಿ. ಯಾಕೆಂದರೆ ಸಣ್ಣ ಅಜಾಗರೂಕತೆ ಕೂಡ ದೊಡ್ಡ ತೊಂದರೆಗೆ ಕಾರಣ ಆಗಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ದಿನ ಕಾಲು ನೋವು, ಸೊಂಟ ನೋವು, ರಕ್ತದ ಒತ್ತಡ ಮತ್ತು ನಿದ್ದೆ ಸಮಸ್ಯೆ ಈ ಥರ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ದೇಹದ ಸೂಚನೆಗಳನ್ನು ನಿರ್ಲಕ್ಷಿಸೋದಕ್ಕೆ ಹೋಗಬೇಡಿ, ವಿಶ್ರಾಂತಿ ಪಡೀರಿ. ಈ ದಿನ ಕಾರಣವಿಲ್ಲದ ಕೋಪ, ಅಶಾಂತಿ ಮತ್ತು ಒಳಗಿನ ಅಸಹನೆ ಹೆಚ್ಚಾಗಬಹುದು. ಆದರೆ ಅದನ್ನು ಹೊರಗೆ ತೋರಿಸದೆ ಒಳಗೆ ನಿಯಂತ್ರಿಸಿಕೊಳ್ಳೋದೇ ನಿಮ್ಮ ದೊಡ್ಡ ರಕ್ಷಣೆ. ಜನ ಜಾಸ್ತಿ ಇರುವ ಸ್ಥಳಗಳು, ಗದ್ದಲದ ಜಾಗಗಳು, ವಾದ ವಿವಾದ ನಡೆಯುವ ಸ್ಥಳಗಳಿಂದ ದೂರ ಉಳಿಯೋದು ಉತ್ತಮ. ಜ್ಯೋತಿಷ್ಯ ಪ್ರಕಾರ ಧನಸ್ಸು ರಾಶಿಯವರಿಗೆ ಈ ದಿನ ಗುರುಗ್ರಹದ ಶಾಂತಿ ಅತ್ಯಂತ ಅಗತ್ಯ. ಆದ್ದರಿಂದ ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಒಂದು ದಿನ ದೀಪ ಹಚ್ಚಿ ಒಂದು ಓಂ ಗುರುವೇ ನಮಃ ಅಂತ ಕನಿಷ್ಠ 21 ಬಾರಿ ಜಪ ಮಾಡಿ, ಸಾಧ್ಯವಾದರೆ ವಿಷ್ಣು ಅಥವಾ ದತ್ತಾತ್ರೇಯರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಹಳದಿ ಬಣ್ಣದ ಹೂವು ಅಥವಾ ಕಡಲೆಕಾಯಿ ಅರ್ಪಣೆ ಮಾಡೋದು ನಿಮ್ಮ ಮೇಲೆ ಇರುವ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಈ ದಿನ ಹಳದಿ ಅಥವಾ ಕ್ರೀಮ್ ಬಣ್ಣದ ಬಟ್ಟೆ ಧರಿಸೋದು ಒಳ್ಳೆಯದು ಮತ್ತು ಸಾಧ್ಯವಾದಷ್ಟು ಮೌನ ಪಾಲಿಸೋದು ನಿಮ್ಮ ಶಕ್ತಿಯನ್ನು ಕಾಪಾಡುತ್ತೆ. ಜೂನ್ 18ರಂದು ನೀವು ಆತುರ ಪಡದೆ, ಪ್ರತಿಕ್ರಿಯೆ ಕೊಡದೆ ಶಾಂತವಾಗಿದ್ದರೆ ಅನೇಕ ಅಪಾಯಗಳು ನಿಮ್ಮನ್ನು ತಟ್ಟದೆ ಹೋಗುತ್ತೆ. ಈ ಒಂದೇ ಒಂದು ದಿನ ಕಾದು ನೋಡಿದರೆ ಜೂನ್ 19ರಿಂದ ಪರಿಸ್ಥಿತಿ ನಿಧಾನವಾಗಿ ಬದಲಾಗೋದಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಜೀವನದಲ್ಲಿ ಮತ್ತೆ ಧೈರ್ಯ, ಸ್ಪಷ್ಟತೆ ಮತ್ತು ಶುಭ ಸೂಚನೆಗಳು ಕಾಣಿಸಿಕೊಳ್ಳುತ್ತೆ. ಆದ್ದರಿಂದ ಧನಸ್ಸು ರಾಶಿಯವರೇ, ಈ ಎಚ್ಚರಿಕೆಯನ್ನು ಲಘುವಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಜೂನ್ 18 ಭಾನುವಾರ ಹಾಗೂ ಅಮಾವಾಸ್ಯೆ ದಿನ ಹುಷಾರಾಗಿರಿ. ಇದು ನಿಮ್ಮನ್ನು ಭಯಪಡಿಸೋದಕ್ಕೆ ಅಲ್ಲ, ನಿಮ್ಮ ಗೌರವ, ಶಾಂತಿ ಮತ್ತು ಭವಿಷ್ಯವನ್ನು ಕಾಪಾಡಿಕೊಳ್ಳಲು ಬಂದ ದೈವಿಕ ಸೂಚನೆ. ಮತ್ತು ಅವತ್ತಿನ ರಾತ್ರಿ ಯಾರೋ ಮನೆ ಬಾಗಿಲು ಬಡಿದಂತೆ ಅನಿಸ್ಬೋದು, ಇಲ್ಲದ ಒಂದು ಶಬ್ದಗಳು ಕೇಳ್ಬೋದು. ಆದರೆ ನೀವು ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹೋಗಬೇಡಿ, ಹಂಚೋದಕ್ಕೆ ಹೋಗಬೇಡಿ. ದೇವರ ನಾಮಸ್ಮರಣೆ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.